ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಿನ್ನೆಯಷ್ಟೇ ಜೈಲಿಂದ ಆಚೆ ಬಂದಂತಹ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ತಪ್ಪಿಲ್ಲ. ಮತ್ತೊಂದು ಸಂಕಷ್ಟ ಡ್ರೋನ್ ಪ್ರತಾಪ್ಗೆ. ಹಾಗಿದ್ರೆ ಮತ್ತೆ ಅರೆಸ್ಟ್ ಆಗ್ತಾರಾ? ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಎಡಿಜಿಪಿಗೆ ದೂರನ್ನ ನೀಡಲಾಗಿದೆ. ಡ್ರೋನ್ ಪ್ರತಾಪ್ ಡ್ರೋನ್ ಲೈಸೆನ್ಸ್ ಇಲ್ಲದೆ ಹಾರಿಸ್ತಿದ್ದಾರೆ, ಮಾತ್ರವಲ್ಲ ಬೇರೆಯವರಿಗೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಔಷಧಿ ಸಿಂಪಡಿಕೆ ಅಂತ ಹೇಳಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ದೂರು ದಾಖಲಾಗಿದೆ. ಪ್ರತಾಪ್ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳಿ ದೂರನ್ನ ನೀಡಲಾಗಿದೆ. 10 ಹಲವು ಕಾರಣ ನೀಡಿ ಡಿಸೆಂಬರ್ 23ನೇ ತಾರೀಕು ದೂರನ್ನ ನೀಡಲಾಗಿರೋದು. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ. ಅರವಿಂದ್, ಈ ದೂರನ್ನ ಕೊಟ್ಟಿರೋರು ಯಾರು? ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ? ಖಂಡಿತ ಶ್ರೀಪಾದ್, ಡ್ರೋನ್ ಪ್ರತಾಪ್ಗೆ ಸಂಬಂಧಿಸಿದಂತೆ ಕಳೆದ ವರ್ಷ ಕೂಡ ಹಲವು ಕೇಸ್ಗಳು ದಾಖಲಾಗಿದ್ವು. ಅಂದ್ರೆ ಅವರ ಒಂದು ಡ್ರೋನ್ ತಯಾರಿಕೆ ಸಂಶೋಧನೆ ಬಗೆಗೆ ಅವರಿಗೆ ಲೈಸೆನ್ಸ್ ಇಲ್ಲ, ಹಾಗೆ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವಂತದ್ದು. ಈ ರೀತಿಯಾಗಿ 10 ಹಲವು ಕಾರಣಗಳನ್ನ ಕೊಟ್ಟು ಕಳೆದ ಜನವರಿನಲ್ಲಿ ಡಾಕ್ಟರ್ ಪ್ರಯಾಗ್ ಹಾಗೂ ಇನ್ನಿತ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಕೂಡ ಒಂದು ದೂರನ್ನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗೆ ಪ್ರತಿ ಬಾರಿಯೂ ಡ್ರೋನ್ ಪ್ರತಾಪ್ ಅವರು ಸಮಯಕ್ಕೆ ಸರಿಯಾಗಿ ಅವರು ಸಮಾಜದಲ್ಲಿ ತಾವು ಹೆಸರನ್ನ, ಅಂದ್ರೆ ತಾವು ಒಂದು ಪ್ರಚಾರಕ್ಕೆ ಬರಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ಏನಾದ್ರೂ ಒಂದು ಖ್ಯಾತೆ ತಗೊಳ್ತಿರ್ತಾರೆ, ಅಂದ್ರೆ ಒಂದು ಪ್ರಚಾರವನ್ನ ತೆಗೆದುಕೊಳ್ತಿರ್ತಾರೆ ಅಂತ ಹೇಳಿ ಡಾಕ್ಟರ್ ಪ್ರಯಾಗ್ ಅವರು ಈಗ ಎಡಿಜಿಪಿ ಅವರಿಗೆ, ಅಂದ್ರೆ 23ನೇ ತಾರೀಕು ಎಡಿಜಿಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಆ ದೂರಿಗೆ ಸಂಬಂಧಪಟ್ಟಂತೆ ಆ ದೂರಿನಲ್ಲಿ 10 ಹಲವು ಕಾರಣಗಳನ್ನ ಡಾಕ್ಟರ್ ಪ್ರಯಾಗ್ ಅವರು ನಮೂದಿಸಿರುವಂತದ್ದು. ಆ ದೂರಿನಲ್ಲಿ ಅವರು ಹೇಳಿರುವಂತದ್ದು, ಈಗ ಈತ ರಾಸಾಯನಿಕ ಸ್ಫೋಟ ಮಾಡಿ ಜೈಲಿಗೆ ಹೋಗಿದ್ದಾನೆ, ಹಾಗೆ ಈ ಹಿಂದೆ ಕೂಡ ಈತ ಕೃಷಿಕರಿಗೆ ಹಾಗೆ ಇನ್ನು ಹಲವರಿಗೆ ಡ್ರೋನ್ ನ ತಯಾರಿಸುವಂತದ್ದು ಅಥವಾ ಡ್ರೋನ್ ನ ಬಾಡಿಗೆ ಕೊಟ್ಟು ಔಷಧಿ ಸಿಂಪಡಿಸುವುದು, ಹೀಗೆ 10 ಹಲವು ಕೆಲಸಗಳನ್ನ ಡ್ರೋನ್ ನ ವಿಚಾರದಲ್ಲಿ ಈತ ಮಾಡ್ತಾನೆ. ಆದ್ರೆ ಡ್ರೋನ್ಗೆ ಸಂಬಂಧಿಸಿದಂತೆ ಈತನ ಬಳಿ ಆ ಡ್ರೋನ್ ಹಾರಿಸಲು ಕೂಡ ಯಾವುದೇ ಲೈಸೆನ್ಸ್ ಇಲ್ಲ, ಹಾಗೆ ಈತ ಅದನ್ನ ಸಂಶೋಧನೆ ಕೂಡ ಮಾಡಿಲ್ಲ. ಒಟ್ಟಾರೆಯಾಗಿ ಸಮಾಜದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸುವುದು ಹಾಗೆ ಪ್ರಚಾರವನ್ನ ಪಡೆಯುವಂತದ್ದು, ಈ ರೀತಿಯಾಗಿ ಡ್ರೋನ್ ಪ್ರತಾಪ್ ಪ್ರತಿ ಬಾರಿಯೂ, ಅಂದ್ರೆ ಒಂದು ಹಂತದಲ್ಲಿ ಆತ ಸಮಾಜದಲ್ಲಿ ಸಮಯಕ್ಕೆ ಸರಿಯಾಗಿ ಆತ ಪ್ರಚಾರವನ್ನ ತೆಗೆದುಕೊಳ್ತಾ ಇದ್ದಾನೆ. ಈ ಬಗ್ಗೆ ಸರಿಯಾದ ಕ್ರಮ ಈ ಹಿಂದೆ ತೆಗೆದುಕೊಂಡಿಲ್ಲ. ಹಾಗಾಗಿ ಈಗ ಮತ್ತೆ ನೀವು ಆ ಹಳೆ ಕೇಸ್ಗಳನ್ನ ರೀಓಪನ್ ಮಾಡಿ ಅನ್ನುವಂತಹ ಮನವಿಯನ್ನ ಡಾಕ್ಟರ್ ಪ್ರಯಾಗ್ ಅವರು ಎಡಿಜಿಪಿ ಅವರಿಗೆ ಮಾಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಿನ್ನೆಯಷ್ಟೇ ಜೈಲಿಂದ ಆಚೆ ಬಂದಂತಹ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ತಪ್ಪಿಲ್ಲ. ಮತ್ತೊಂದು ಸಂಕಷ್ಟ ಡ್ರೋನ್ ಪ್ರತಾಪ್ಗೆ. ಹಾಗಿದ್ರೆ ಮತ್ತೆ ಅರೆಸ್ಟ್ ಆಗ್ತಾರಾ? ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಎಡಿಜಿಪಿಗೆ ದೂರನ್ನ ನೀಡಲಾಗಿದೆ. ಡ್ರೋನ್ ಪ್ರತಾಪ್ ಡ್ರೋನ್ ಲೈಸೆನ್ಸ್ ಇಲ್ಲದೆ ಹಾರಿಸ್ತಿದ್ದಾರೆ, ಮಾತ್ರವಲ್ಲ ಬೇರೆಯವರಿಗೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಔಷಧಿ ಸಿಂಪಡಿಕೆ ಅಂತ ಹೇಳಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ದೂರು ದಾಖಲಾಗಿದೆ. ಪ್ರತಾಪ್ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳಿ ದೂರನ್ನ ನೀಡಲಾಗಿದೆ. 10 ಹಲವು ಕಾರಣ ನೀಡಿ ಡಿಸೆಂಬರ್ 23ನೇ ತಾರೀಕು ದೂರನ್ನ ನೀಡಲಾಗಿರೋದು. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ. ಅರವಿಂದ್, ಈ ದೂರನ್ನ ಕೊಟ್ಟಿರೋರು ಯಾರು? ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ? ಖಂಡಿತ ಶ್ರೀಪಾದ್, ಡ್ರೋನ್ ಪ್ರತಾಪ್ಗೆ ಸಂಬಂಧಿಸಿದಂತೆ ಕಳೆದ ವರ್ಷ ಕೂಡ ಹಲವು ಕೇಸ್ಗಳು ದಾಖಲಾಗಿದ್ವು. ಅಂದ್ರೆ ಅವರ ಒಂದು ಡ್ರೋನ್ ತಯಾರಿಕೆ ಸಂಶೋಧನೆ ಬಗೆಗೆ ಅವರಿಗೆ ಲೈಸೆನ್ಸ್ ಇಲ್ಲ, ಹಾಗೆ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವಂತದ್ದು. ಈ ರೀತಿಯಾಗಿ 10 ಹಲವು ಕಾರಣಗಳನ್ನ ಕೊಟ್ಟು ಕಳೆದ ಜನವರಿನಲ್ಲಿ ಡಾಕ್ಟರ್ ಪ್ರಯಾಗ್ ಹಾಗೂ ಇನ್ನಿತ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಕೂಡ ಒಂದು ದೂರನ್ನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗೆ ಪ್ರತಿ ಬಾರಿಯೂ ಡ್ರೋನ್ ಪ್ರತಾಪ್ ಅವರು ಸಮಯಕ್ಕೆ ಸರಿಯಾಗಿ ಅವರು ಸಮಾಜದಲ್ಲಿ ತಾವು ಹೆಸರನ್ನ, ಅಂದ್ರೆ ತಾವು ಒಂದು ಪ್ರಚಾರಕ್ಕೆ ಬರಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ಏನಾದ್ರೂ ಒಂದು ಖ್ಯಾತೆ ತಗೊಳ್ತಿರ್ತಾರೆ, ಅಂದ್ರೆ ಒಂದು ಪ್ರಚಾರವನ್ನ ತೆಗೆದುಕೊಳ್ತಿರ್ತಾರೆ ಅಂತ ಹೇಳಿ ಡಾಕ್ಟರ್ ಪ್ರಯಾಗ್ ಅವರು ಈಗ ಎಡಿಜಿಪಿ ಅವರಿಗೆ, ಅಂದ್ರೆ 23ನೇ ತಾರೀಕು ಎಡಿಜಿಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಆ ದೂರಿಗೆ ಸಂಬಂಧಪಟ್ಟಂತೆ ಆ ದೂರಿನಲ್ಲಿ 10 ಹಲವು ಕಾರಣಗಳನ್ನ ಡಾಕ್ಟರ್ ಪ್ರಯಾಗ್ ಅವರು ನಮೂದಿಸಿರುವಂತದ್ದು. ಆ ದೂರಿನಲ್ಲಿ ಅವರು ಹೇಳಿರುವಂತದ್ದು, ಈಗ ಈತ ರಾಸಾಯನಿಕ ಸ್ಫೋಟ ಮಾಡಿ ಜೈಲಿಗೆ ಹೋಗಿದ್ದಾನೆ, ಹಾಗೆ ಈ ಹಿಂದೆ ಕೂಡ ಈತ ಕೃಷಿಕರಿಗೆ
ಕೃಷಿಕರಿಗೆ ಹಾಗೆ ಇನ್ನೂ ಹಲವರಿಗೆ ಡ್ರೋನ್ ನ ತಯಾರಿಸುವಂತದ್ದು ಅಥವಾ ಡ್ರೋನ್ ನ ಬಾಡಿಗೆ ಕೊಟ್ಟು ಔಷಧಿ ಸಿಂಪಡಿಸುವುದು, ಹೀಗೆ ಹಲವು ಕೆಲಸಗಳನ್ನ ಡ್ರೋನ್ ನ ವಿಚಾರದಲ್ಲಿ ಈತ ಮಾಡ್ತಾನೆ. ಆದ್ರೆ ಡ್ರೋನ್ಗೆ ಸಂಬಂಧಿಸಿದಂತೆ ಈತನ ಬಳಿ ಆ ಡ್ರೋನ್ ಹಾರಿಸಲು ಕೂಡ ಯಾವುದೇ ಲೈಸೆನ್ಸ್ ಇಲ್ಲ. ಹಾಗೆ ಈತ ಅದನ್ನ ಸಂಶೋಧನೆ ಕೂಡ ಮಾಡಿಲ್ಲ. ಒಟ್ಟಾರೆಯಾಗಿ ಸಮಾಜದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸುವುದು ಹಾಗೆ ಪ್ರಚಾರವನ್ನ ಪಡೆಯುವಂತದ್ದು, ಈ ರೀತಿಯಾಗಿ ಡ್ರೋನ್ ಪ್ರತಾಪ್ ಪ್ರತಿ ಬಾರಿಯೂ ಅಂದ್ರೆ ಒಂದು ಹಂತದಲ್ಲಿ ಆತ ಸಮಾಜದಲ್ಲಿ ಸಮಯಕ್ಕೆ ಸರಿಯಾಗಿ ಆತ ಪ್ರಚಾರವನ್ನ ತೆಗೆದುಕೊಳ್ತಾ ಇದ್ದಾನೆ. ಈ ಬಗ್ಗೆ ಸರಿಯಾದ ಕ್ರಮ ಈ ಹಿಂದೆ ತೆಗೆದುಕೊಂಡಿಲ್ಲ. ಹಾಗಾಗಿ ಈಗ ಮತ್ತೆ ನೀವು ಆ ಹಳೆ ಕೇಸ್ಗಳನ್ನ ರೀಓಪನ್ ಮಾಡಿ ಅನ್ನುವಂತಹ ಮನವಿಯನ್ನ ಡಾಕ್ಟರ್ ಪ್ರಯಾಗ್ ಅವರು ಎಡಿಜಿಪಿ ಅವರಿಗೆ ಮಾಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಿನ್ನೆಯಷ್ಟೇ ಜೈಲಿಂದ ಆಚೆ ಬಂದಂತಹ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ತಪ್ಪಿಲ್ಲ. ಮತ್ತೊಂದು ಸಂಕಷ್ಟ ಡ್ರೋನ್ ಪ್ರತಾಪ್ಗೆ. ಹಾಗಿದ್ರೆ ಮತ್ತೆ ಅರೆಸ್ಟ್ ಆಗ್ತಾರಾ? ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಎಡಿಜಿಪಿಗೆ ದೂರನ್ನ ನೀಡಲಾಗಿದೆ. ಡ್ರೋನ್ ಪ್ರತಾಪ್ ಡ್ರೋನ್ ಲೈಸೆನ್ಸ್ ಇಲ್ಲದೆ ಹಾರಿಸ್ತಿದ್ದಾರೆ, ಮಾತ್ರವಲ್ಲ ಬೇರೆಯವರಿಗೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಔಷಧಿ ಸಿಂಪಡಿಕೆ ಅಂತ ಹೇಳಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ದೂರು ದಾಖಲಾಗಿದೆ. ಪ್ರತಾಪ್ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳಿ ದೂರನ್ನ ನೀಡಲಾಗಿದೆ. 10 ಹಲವು ಕಾರಣ ನೀಡಿ ಡಿಸೆಂಬರ್ 23ನೇ ತಾರೀಕು ದೂರನ್ನ ನೀಡಲಾಗಿರೋದು. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ. ಅರವಿಂದ್, ಈ ದೂರನ್ನ ಕೊಟ್ಟಿರೋರು ಯಾರು? ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ? ಖಂಡಿತ ಶ್ರೀಪಾದ್, ಡ್ರೋನ್ ಪ್ರತಾಪ್ಗೆ ಸಂಬಂಧಿಸಿದಂತೆ ಕಳೆದ ವರ್ಷ ಕೂಡ ಹಲವು ಕೇಸ್ಗಳು ದಾಖಲಾಗಿದ್ವು. ಅಂದ್ರೆ ಅವರ ಒಂದು ಡ್ರೋನ್ ತಯಾರಿಕೆ ಸಂಶೋಧನೆ ಬಗೆಗೆ ಅವರಿಗೆ ಲೈಸೆನ್ಸ್ ಇಲ್ಲ, ಹಾಗೆ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವಂತದ್ದು. ಈ ರೀತಿಯಾಗಿ ಹಲವು ಕಾರಣಗಳನ್ನ ಕೊಟ್ಟು ಕಳೆದ ಜನವರಿನಲ್ಲಿ ಡಾಕ್ಟರ್ ಪ್ರಯಾಗ್ ಹಾಗೂ ಇನ್ನಿತ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಕೂಡ ಒಂದು ದೂರನ್ನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗೆ ಪ್ರತಿ ಬಾರಿಯೂ ಡ್ರೋನ್ ಪ್ರತಾಪ್ ಅವರು ಸಮಯಕ್ಕೆ ಸರಿಯಾಗಿ ಅವರು ಸಮಾಜದಲ್ಲಿ ತಾವು ಹೆಸರನ್ನ ಅಂದ್ರೆ ತಾವು ಒಂದು ಪ್ರಚಾರಕ್ಕೆ ಬರಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ಏನಾದ್ರೂ ಒಂದು ಖ್ಯಾತೆ ತಕ್ಕೊಳ್ತಿರ್ತಾರೆ, ಅಂದ್ರೆ ಒಂದು ಪ್ರಚಾರವನ್ನ ತೆಗೆದುಕೊಳ್ತಿರ್ತಾರೆ ಅಂತ ಹೇಳಿ ಡಾಕ್ಟರ್ ಪ್ರಯಾಗ್ ಅವರು ಈಗ ಎಡಿಜಿಪಿ ಅವರಿಗೆ ಅಂದ್ರೆ 23ನೇ ತಾರೀಕು ಎಡಿಜಿಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಆ ದೂರಿಗೆ ಸಂಬಂಧಪಟ್ಟಂತೆ ಆ ದೂರಿನಲ್ಲಿ ಹಲವು ಕಾರಣಗಳನ್ನ ಡಾಕ್ಟರ್ ಪ್ರಯಾಗ್ ಅವರು ನಮೂದಿಸಿರುವಂತದ್ದು. ಆ ದೂರಿನಲ್ಲಿ ಅವರು ಹೇಳಿರುವಂತದ್ದು, ಈಗ ಈತ ರಾಸಾಯನಿಕ ಸ್ಫೋಟ ಮಾಡಿ ಜೈಲಿಗೆ ಹೋಗಿದ್ದಾನೆ. ಹಾಗೆ ಈ ಹಿಂದೆ ಕೂಡ ಈತ ಕೃಷಿಕರಿಗೆ ಹಾಗೆ ಇನ್ನೂ ಹಲವರಿಗೆ ಡ್ರೋನ್ ನ ತಯಾರಿಸುವಂತದ್ದು ಅಥವಾ ಡ್ರೋನ್ ನ ಬಾಡಿಗೆ ಕೊಟ್ಟು ಔಷಧಿ ಸಿಂಪಡಿಸುವುದು, ಹೀಗೆ ಹಲವು ಕೆಲಸಗಳನ್ನ ಡ್ರೋನ್ ನ ವಿಚಾರದಲ್ಲಿ ಈತ ಮಾಡ್ತಾನೆ. ಆದ್ರೆ ಡ್ರೋನ್ಗೆ ಸಂಬಂಧಿಸಿದಂತೆ ಈತನ ಬಳಿ ಆ ಡ್ರೋನ್ ಹಾರಿಸಲು ಕೂಡ ಯಾವುದೇ ಲೈಸೆನ್ಸ್ ಇಲ್ಲ. ಹಾಗೆ ಈತ ಅದನ್ನ ಸಂಶೋಧನೆ ಕೂಡ ಮಾಡಿಲ್ಲ. ಒಟ್ಟಾರೆಯಾಗಿ ಸಮಾಜದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸುವುದು ಹಾಗೆ ಪ್ರಚಾರವನ್ನ ಪಡೆಯುವಂತದ್ದು, ಈ ರೀತಿಯಾಗಿ ಡ್ರೋನ್ ಪ್ರತಾಪ್ ಪ್ರತಿ ಬಾರಿಯೂ ಅಂದ್ರೆ ಒಂದು ಹಂತದಲ್ಲಿ ಆತ ಸಮಾಜದಲ್ಲಿ ಸಮಯಕ್ಕೆ ಸರಿಯಾಗಿ ಆತ ಪ್ರಚಾರವನ್ನ ತೆಗೆದುಕೊಳ್ತಾ ಇದ್ದಾನೆ. ಈ ಬಗ್ಗೆ ಸರಿಯಾದ ಕ್ರಮ ಈ ಹಿಂದೆ ತೆಗೆದುಕೊಂಡಿಲ್ಲ. ಹಾಗಾಗಿ ಈಗ ಮತ್ತೆ ನೀವು ಆ ಹಳೆ ಕೇಸ್ಗಳನ್ನ ರೀಓಪನ್ ಮಾಡಿ ಅನ್ನುವಂತಹ ಮನವಿಯನ್ನ ಡಾಕ್ಟರ್ ಪ್ರಯಾಗ್ ಅವರು ಎಡಿಜಿಪಿ ಅವರಿಗೆ ಮಾಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ.